ಸೊ ಈಗಾಗಲೇ SIT ಕಚೇರಿಯಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನ ಗೈಯಲಾಗ್ತಾ ಇದೆ. ಹಾಗಾದ್ರೆ ಇನ್ನೂ ಅನೇಕ ಪ್ರಶ್ನೆಗಳು ಕೂಡ ಬಾಕಿ ಇದಾವೆ. ವಿದ್ಯಾರ್ಥಿನಿಯೊಬ್ಬರ ದೇಹವನ್ನ ಸುಟ್ಟು ಹಾಕಿದ್ದಾಗಿ ನೀವು ಹೇಳಿದ್ದೀರಲ್ಲ, ಆ ವಿದ್ಯಾರ್ಥಿನಿಯ ಪರಿಚಯ ನಿಮಗಿತ್ತ? ಆ ವಿದ್ಯಾರ್ಥಿನಿಯ ಹೆಣವನ್ನ ಸುಡುವಂತೆ ನಿಮಗೆ ಆರ್ಡರ್ ಮಾಡಿದ್ದು ಯಾರು, ಸೂಚಿಸಿದ್ದು ಯಾರು? ಆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಆಗಿದೆ ಎಂಬ ಏನೆಲ್ಲ ಸಾಕ್ಷ್ಯಗಳಿದ್ವು? ಮಹಿಳೆಯೊಬ್ಬರ ಮುಖಕ್ಕೆ ಆಸಿಡ್ ಹಾಕಿ ಸುಟ್ಟಿದ್ದಾಗಿ ನೀವೇ ಹೇಳಿದ್ದೀರಿ. ಆ ಮಹಿಳೆ ಯಾರು? ನೀವು ಆಸಿಡ್ ಹಾಕಿ ಸುಟ್ಟ ಆ ಮಹಿಳೆಯ ಪರಿಚಯ ನಿಮಗಿದೆಯಾ? ಕೇಳ್ತಾರೆ, ಬಿಡಲ್ಲ. ಆ ಮಹಿಳೆಯನ್ನ ಆಸಿಡ್ ಹಾಕಿ ಸುಡಿ ಎಂದು ನಿಮಗೆ ಹೇಳಕಟ್ಟಿದ್ಯಾರು? ಯಾರು ಬಂದಿದ್ರಲ್ಲಿ ನಿಮಗೆ ಹೇಳೋದಿಕ್ಕೆ? ವಿದ್ಯಾರ್ಥಿನಿಯೊಬ್ಬರ ದೇಹವನ್ನ ಸುಟ್ಟು ಹಾಕಿದ್ದಾಗಿ ನೀವೇ ಹೇಳ್ಕೊಂಡಿದ್ದೀರಿ ದೂರಿನಲ್ಲಿ. ಆ ವಿದ್ಯಾರ್ಥಿನಿ ಯಾರು ಅನ್ನೋದು ನಿಮಗೆ ಪರಿಚಯ ಇದೆಯಾ? ದೂರಿನಲ್ಲಿ ಉಲ್ಲೇಖ ಮಾಡೋದು ಸುಲಭ, ಆದರೆ SIT ತನಿಖೆ ಆರಂಭಗೊಂಡಾಗ ಎಲ್ಲವನ್ನೂ ಕೇಳಲಾಗುತ್ತೆ. ಪ್ರಕರಣ ಸಂಚಲನ ಮೂಡಿಸ್ಲಿ, ಪ್ರಕರಣ ಮುನ್ನೆಲೆಗೆ ಬರಲಿ ಅಂತ ಹೇಳಿ ಏನೇನೋ ಮಾಹಿತಿ ಕೊಟ್ಟು ದೂರು ದಾಖಲಿಸೋದಕ್ಕೆ ಸಾಧ್ಯ ಇಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ತನಿಖೆ ಪ್ರಾರಂಭಗೊಂಡಿದೆ. ದೂರುದಾರ ಕೂಡ SIT ಕಚೇರಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಿದ್ದಾರೆ. ಅವರನ್ನ ಅತಿ ಭದ್ರತೆಯಿಂದ, ಅತಿ ಸುರಕ್ಷಿತವಾಗಿ, ಅವರ ಐಡೆಂಟಿಟಿ ಸಾರ್ವಜನಿಕರಿಗೆ ಗೊತ್ತಾಗದ ಹಾಗೆ ಅವರನ್ನ ಅತ್ಯಂತ ಸುರಕ್ಷಿತವಾಗಿಯೇ ಕರೆದುಕೊಂಡು ಹೋಗಲಾಗ್ತಾ ಇದೆ. ಸೊ ಇವತ್ತು ದೂರುದಾರ ಕೊಡುವಂತಹ ಉತ್ತರ ಎಲ್ಲವೂ ಕೂಡ ಅತ್ಯಂತ ಮಹತ್ವದ್ದಾಗಿರುತ್ತೆ. SIT ತನಿಖಾ ತಂಡಕ್ಕೆ ಸಂಶಯ ಬರುವ ಎಲ್ಲಾ ಪ್ರಶ್ನೆಗಳನ್ನು ಕೂಡ ದೂರುದಾರನ ಮುಂದಿಡುವಂತ ಪ್ರಯತ್ನ ಅವರು ಮಾಡೇ ಮಾಡ್ತಾರೆ. ಯಾವುದನ್ನು ಬಿಡೋದಿಲ್ಲ. ಮುಲಾಜಿಲ್ಲದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೀವು ನಿಜಕ್ಕೂ ಯಾವ ವೃತ್ತಿಗಂತ ಹೇಳಿ ಬಂದ್ರಿ ಧರ್ಮಸ್ಥಳಕ್ಕೆ? ನಿಮಗೆ ಸಿಕ್ಕ ವೃತ್ತಿ ಯಾವುದು? ನಿಮಗೆ ಎಷ್ಟು ಸಂಬಳ ಸಿಗ್ತಾ ಇತ್ತು? ಈತನಿಗೇನಾದ್ರೂ ಹಣದ ಆಸೆಗಳಿತ್ತ ಎನ್ನುವಂತಹದ್ದನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಒಂದಷ್ಟು ಸೂಕ್ಷ್ಮ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಹೆಂಗಿತ್ತು? ನಿಮಗೆ ಹಣದ ಅವಶ್ಯಕತೆ ಏನಾದ್ರೂ ಇತ್ತ? ನಿಮಗೆ ಎಷ್ಟು ಸಂಬಳ ಸಿಗ್ತಾ ಇತ್ತು? ನಿಮಗೆ ಎಷ್ಟು ಸಿಗಬೇಕು ಅನ್ನೋ ನಿರೀಕ್ಷೆ ಇತ್ತು? ಆ ನಿರೀಕ್ಷೆಯನ್ನ ಮುಟ್ತಾ ಇತ್ತ ನಿಮಗೆ ಸಿಗೋ ಸಂಬಳ? ಡೀಸೆಲ್ ಹಾಕಿ ಒಬ್ಬರ ಮೃತದೇಹವನ್ನ ಸುಟ್ಟಿದ್ದಾಗಿ ಹೇಳ್ಕೊಂಡಿದ್ದೀರಿ. ಆ ದೇಹ ಯಾರದ್ದು ನೆನಪಿದೆಯಾ? ಡೀಸೆಲ್ ಹಾಕಿ ನೀವು ಮೃತದೇಹ ಸುಟ್ಟಿದ್ದು ಯಾವಾಗ, ಯಾವ ವರ್ಷ, ಯಾವ ದಿನ, ಯಾವ ಸಮಯ, ಯಾವ ಘಳಿಗೆ? ಡೀಸೆಲ್ ಹಾಕಿ ಸುಡುವಂತೆ ನಿಮಗೆ ಸೂಚನೆ ಕೊಟ್ಟಿದ್ದು ಯಾರು? ಯಾರು ಬಂದು ನಿಮಗೆ ಹೇಳ್ತಾ ಇದ್ರು ನೆನಪಿದೆಯಾ? ಡೀಸೆಲ್ ಹಾಕಿ ಒಬ್ಬರ ಮೃತದೇಹವನ್ನ ಸುಟ್ಟಿದ್ದೀನಿ ಅಂತ ಹೇಳಿ ಇವರೇ ದೂರಲ್ಲಿ ಹೇಳ್ಕೊಂಡಿದ್ದಾರೆ. ಆ ದೇಹ ಯಾರದ್ದು ಅನ್ನೋದು ನಿಮ್ಮ ತಲೆಯಲ್ಲಿ ನೆನಪಿದೆಯಾ? ನಿಮ್ಮ ಮಸ್ತಿಷ್ಕದಲ್ಲಿ ಅದರ ಅರಿವೇನಾದ್ರೂ ಇದೆಯಾ? ಅವರ ಮುಖ ಏನಾದ್ರೂ ನೆನಪಿದೆಯಾ? ಚಹರೆ ಏನಾದ್ರೂ ನೆನಪಿದೆಯಾ? ಒಂದಷ್ಟು ಬಾಡಿಗಳಲ್ಲಿ ಲೈಂಗಿಕ ದೌರ್ಜನ್ಯದ ಕುರುಹುಗಳನ್ನು ಗಮನಿಸಿದ್ದೀನಿ ಅಂತ ಹೇಳಿದ್ದಾರೆ. ಅವರ ಗುಪ್ತಾಂಗಗಳಲ್ಲಿ ಲೈಂಗಿಕ ದೌರ್ಜನ್ಯದ ಕುರುಹುಗಳಿತ್ತು. ಸೊ ಅದನ್ನ ಗಮನಿಸಿದ್ದೀರಾ? ಆ ದೇಹ ಯಾರದ್ದು? ಆ ಮುಖಗಳು ನೆನಪಿದಾವ? ಅಥವಾ ಆ ಮುಖಗಳನ್ನ ಅಥವಾ ಆ ದೇಹದ ಸುತ್ತ ಪೇಪರ್ಗಳಲ್ಲಿ ಸುತ್ತಿಸಿ ತಂದಿಡಲಾಗ್ತಾ ಇತ್ತು ಅನ್ನುವಂತಹ ದೂರಲ್ಲಿ ಉಲ್ಲೇಖ ಮಾಡಿದ್ರು. ಒಂದಷ್ಟು ಭಿಕ್ಷಾಟನೆಗೆ ಬಂದ ಭಿಕ್ಷುಕರನ್ನ ಚೇರ್ನಲ್ಲಿ ಕೂರಿಸಿ ಕೈಕಾಲು ಕಟ್ಟಿ ಅವರನ್ನು ಹೊಡೆದು ಕೊಲ್ಲಲಾಗ್ತಾ ಇತ್ತು ಎನ್ನುವಂಥ ಆರೋಪವನ್ನು ಮಾಡಿದ್ರು. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಇವತ್ತು SIT ಕಚೇರಿಯಲ್ಲಿ ದೂರುದಾರನಿಗೆ ಅತಿ ಸೂಕ್ಷ್ಮ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಯಾವ ದಿನ ನಿಮ್ಮ ಕೈಯಲ್ಲಿ ಹೆಣಗಳನ್ನು ಉಳಿಸಲಾಯಿತು ಎಂಬ ಮಾಹಿತಿ ಕೊಡಿ. ನೇತ್ರಾವತಿ ನದಿಯಲ್ಲಿ ತೇಲಿ ಬಂದ ಹೆಣಗಳನ್ನು ಕೊಲೆ ಮಾಡಲಾಗಿತ್ತು ಎಂದು ನಿಮಗೆ ಹೇಗೆ ಗೊತ್ತಾಯಿತು? ಹೆಣಗಳನ್ನು ಹೂಳುವಂತೆ ನಿಮಗೆ ಸೂಚನೆ ಕೊಟ್ಟಿದ್ದು ಮೇಲ್ವಿಚಾರಕರ ಮಾಹಿತಿಯನ್ನು ದಯವಿಟ್ಟು ತಿಳಿಸಿ. ನೀವು ಹೂತ ಹೆಣಗಳ ಬಗ್ಗೆ ಧರ್ಮಸ್ಥಳ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತೇ? ನೀವು ಹೂತ ಹೆಣಗಳ ಗುರುತು ನಿಮಗಿದೆಯಾ? ನೀವು ಹೆಣಗಳನ್ನು ಹೂಳುವ ವೇಳೆ ನಿಮ್ಮ ಜೊತೆಗೆ ಬೇರೆ ಯಾರಾದರೂ ಕೆಲಸಕ್ಕಿದ್ರ ಅಥವಾ ಜೊತೆಗೆ ಏನಾದ್ರೂ ಇದ್ರ? ವಿದ್ಯಾರ್ಥಿನಿಯೊಬ್ಬರ ದೇಹವನ್ನು ಸುಟ್ಟು ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ದೀರಲ್ಲ, ಆ ವಿದ್ಯಾರ್ಥಿನಿಯ ಮುಖ ನೆನಪಿದೆಯಾ? ಆಕೆ ಎಲ್ಲಿಯವರು? ಎಲ್ಲವನ್ನೂ ಕೇಳ್ತಾರೆ, ಯಾವುದನ್ನು ಕೂಡ ಬಿಡೋದಿಲ್ಲ. ಸಂದೇಹ ಬಂದ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಆ ವಿದ್ಯಾರ್ಥಿನಿಯ ಹೆಣವನ್ನು ಸುಡುವಂತೆ ನಿಮಗೆ ಸೂಚನೆ ಯಾರು ಕೊಡ್ತಾ ಇದ್ರು? ಅಲ್ಲಿ ಬಹಿರಂಗವಾಗಿ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ SIT ಅಧಿಕಾರಿಗಳ ಮುಂದೆ. ಅಲ್ಲಿ ಯಾವ ಮುಚ್ಚುಮರೆ ಇರಕೂಡದು, ಸುಳ್ಳು ಕೂಡ ಬರಕೂಡದು. ಎಲ್ಲವೂ ನೇರ ಪ್ರಶ್ನೆಗಳಾಗಿರುತ್ತದೆ. ಇದು ಈ ತನಿಖೆಯ ಕಟ್ಟಕಡೆಯ ಘಳಿಗೆವರೆಗೂ ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇವತ್ತು ದೂರುದಾರ ಕೊಡುವಂತಹ ಸ್ಟೇಟ್ಮೆಂಟ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.